ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ವಿಡಿಯೋ ಇದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಜ್ಞಾನಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಹೊಡಿರಪ್ಪ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇನ್ನು ಮುಂದೆ ಕಾಲೇಜಿನಲ್ಲಿ ಕೊಡೋದಿಲ್ಲ. ಬದಲಿಗೆ ಸಾಫ್ಟ್ ಕಾಪಿ ಒರಿಜಿನಲ್ ಅನ್ನು ಡಿಜಿ ಲಾಕರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಇದು NEP ಬ್ಯಾಚ್ ಅಥವಾ ಮುಂದೆ ಬರುವ ಎಲ್ಲ ವಿದ್ಯಾರ್ಥಿಗಳಿಗೂ ಅನ್ವಯವಾಗುತ್ತದೆ. ಈಗ ನೋಡೋಣ ನಾವು ಯಾವ ರೀತಿ ಡಿಜಿ ಲಾಕರ್ನಲ್ಲಿ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು ಎಂದು. ಮೊದಲಿಗೆ ನಾವು ಗೂಗಲ್ ಅಥವಾ ಕ್ರೋಮ್ ವೆಬ್ಸೈಟನ್ನು ಓಪನ್ ಮಾಡೋಣ. ಅದರಲ್ಲಿ ಸರ್ಚ್ ಬಾಕ್ಸಲ್ಲಿ ನಾವು ಡಿಜಿ ಲಾಕರ್ ಎಂದು ಸರ್ಚ್ ಮಾಡಿ ಮೊದಲನೇ ಆಪ್ಷನ್ನು ಕ್ಲಿಕ್ ಮಾಡಿ. ಈ ರೀತಿ ಹೋಮ್ ಪೇಜ್ ಬರುತ್ತೆ. ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ ನಂಬರಲ್ಲಾದರೂ ರಿಜಿಸ್ಟರ್ ಆಗಬಹುದು, ಆಧಾರ್ ನಂಬರಲ್ಲಾದರೂ ರಿಜಿಸ್ಟರ್ ಆಗಬಹುದು. ನಾವು ಆಧಾರ್ ನಂಬರಲ್ಲಿ ರಿಜಿಸ್ಟರ್ ಆಗ್ತಿದ್ದೀವಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ. ಆಧಾರ್ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟು ನೆಕ್ಸ್ಟು ಪಾಸ್ವರ್ಡ್, ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರ ಡಿಜಿ ಲಾಕರ್ ಇದಕ್ಕೆ ಪಾಸ್ವರ್ಡ್ ಎಂಟ್ರಿ ಮಾಡಿ. ಲಾಗಿನ್ ಆಗಿ. ನೀವು ನೋಡ್ತಿರ್ಬೋದು ಡಿಜಿ ಲಾಕರ್ ಹೋಮ್ ಪೇಜ್ ಬಂತು. ನಮ್ಮ ಲಾಗಿನ್ ಹೋಮ್ ಪೇಜ್ ಅಲ್ಲಿ ಇಶ್ಯೂ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ ನಮ್ಮ ಎಲ್ಲ ಸರ್ಕಾರಿ ದಾಖಲೆಗಳು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೈಸೂರು ಯೂನಿವರ್ಸಿಟಿಯ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಲ್ಲಿದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಮೇಲೆ ಈಗ ನೋಡಿ 5 ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ ಬಿಟ್ಟಿದ್ದಾರೆ. ಫಸ್ಟ್ ಸೆಮ್ ಹೊರತುಪಡಿಸಿ ಅದು ಸದ್ಯದಲ್ಲೇ